ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 51. ಇಂದಿನ ಸಂಚಿಕೆಯಲ್ಲಿ ಗಾಢ ಕಪ್ಪು ಕಣ್ಣು, ತಿಳಿ ಗುಲಾಬಿ ತುಟಿ, ಜುಮ್ಕಿ, ಬಾಯಿತಲೆಯಲ್ಲಿ ಕುಂಕುಮ, ಕೆನ್ನೆಯಲ್ಲಿ ಎಂದಿಗಿಂತ ಸ್ವಲ್ಪ ಜಾಸ್ತಿ ಅರಿಶಿನ ಹಚ್ಚಿ ಮುಗುಳ್ನಗುತ್ತಾ ನಿಂತಿದ್ದ ಹುಡುಗಿ ನೋಡಿ ವಿಕಾಸ್ಗೆ ಮುದ್ದು ಮಾಡಲೇಬೇಕು ಎನಿಸಿತು. ಚಂದು ಬಾ ಇಲ್ಲಿ ಎಂದು ಹೋಳಿಗೆ ಕರೆದ. ಚಂದು ಏನು ಎಂದ್ಲು. ವಿಕಾಸ್, ಅದು ನಿನ್ನ ಬ್ಯಾಕ್ಲೇಸ್ ಲೂಸ್ ಆಗಿ ಕಟ್ಟಿದ್ಯಾ ಎಂದು ಬಿಗಿಯಾಗಿ ಅದನ್ನು ಕಟ್ಟಿ ಸಾರಿ ಎಂದು ಅವಳ ನಡು ಬಳಸಿ ಗಟ್ಟಿಯಾಗಿ ಕೆನ್ನೆಗೆ ಒಂದು ತುಟಿ ಹತ್ತಿ ಅಲ್ಲಿ ನಿಲ್ಲದೆ ಹೊರ ಹೋಗ್ತಾನೆ. ಮುಂದೆ ವಿಕಾಸ್ ಕೊಟ್ಟ ಮುತ್ತಲ್ಲಿ ಚಂದು ಫ್ರೀಸ್ ಆಗಿದ್ಲು. ಇನ್ನೊಂದು ಕಡೆ, ಓ ನಮ್ಮ ಯಜಮಾನ್ರಿಗೆ ಆಗಾಗ ಲವ್ ಜಾಸ್ತಿ ಆದರೆ ಹೀಗೆಲ್ಲ ತೋರಿಸ್ಕೊಳ್ತಾರೆ ಅನ್ಸುತ್ತೆ ಎಂದು ನಗುತ್ತಾ ಅಲ್ಲಿಂದ ಹೋಗ್ತಾಳೆ. ಅವಳ ತಲೆ ಮೇಲೆ ತಾಮ್ರದ ಬಿಂದಿಗೆ ಹೇರಿಸಿ ದೇವಸ್ಥಾನದ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಪೂಜೆ ಮಾಡಿ ಮತ್ತೆ ಪೂಜೆ ಮಾಡಲು ಕೆರೆಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಬರುವಾಗ ಚಂದುಗೆ ಅದು ತುಂಬ ಭಾರ ಎನಿಸ್ತಿತ್ತು. ಕಷ್ಟಪಡ್ತಿದ್ಲು ನಡೆಯೋಕೆ. ನಿಧಾನಕ್ಕೆ ಅದು ಉಯಿಲ್ ಬರುತ್ತೆ. ಅದನ್ನು ನೋಡ್ತಾ ವಿಕಾಸ್, ಚಂದು ಏನಾಗ್ತಿದೆ ಎಂದು ಅವಳನ್ನ ಹಿಡ್ಕೊಂಡ. ಆಗ ಅಜ್ಜಿ, ಇಲ್ಲಿ ದೇವರಿಗೆ ಪೂಜೆ ಮಾಡಿಸಿ ಅವಳಿಗೆ ಒರೆಸಿದ್ರಿಂದ ಅವಳಿಗೆ ಪ್ರಜ್ಞೆ ಇರಲ್ಲ, ತುಂಬ ಭಾರ ಎನಿಸುತ್ತೆ ಅವ್ರಿಗೆ, ಆಗ ನಾವೇ ಹಿಡ್ಕೋಬೇಕು ಎಂದು ನೀನು ಗಟ್ಟಿಯಾಗಿ ಹಿಡ್ಕೊಪ್ಪ ಅವಳ ಸೊಂಟವನ್ನ ಎಂದರು. ಚಂದು ಕಲ್ಲು ಮುಳ್ಳು ಎನ್ನುತ್ತಿರಲಿಲ್ಲ. ಹಾಗೆ ನಡೆಯುತ್ತಿದ್ದ ಹುಡುಗಿ ನೋಡಿ, ಅಯ್ಯೋ ಶಿವಳಿಗೆ ಒರೆಸ್ಬಾರ್ದಿತ್ತು ಎಂದು ವಿಕಾಸ್ ಒಮ್ಮೆ ಮಿಕ್ಕ ಕಳಸಗಳನ್ನು ಒತ್ತವರನ್ನ ನೋಡಿದ್ರೆ ಅವರು ಕೂಡ ಅದೇ ಥರ ಹಾಡ್ತಿದ್ರು. ಅವರವರ ಮನೆಯವರು ಇಬ್ಬಿಬ್ರು ಹಿಡಿದಿದ್ದು ನೋಡಿ, ಹೋ ಇದೇನಿದು ಎಂದು ನೋಡ್ತಿದ್ದಂತೆ, ನಾನು ಕಳಸ ಹಿಡ್ಕೋತೀನಿ, ನೀವು ಚಂದನ ಹಿಡ್ಕೊಳ್ಳಿ ಎಂದು ಬಂದ ಅಲ್ಲಿಗೆ ಧನು. ವಿಕಾಸ್ ಚಂದನ ಗಟ್ಟಿಯಾಗಿ ಹಿಡಿದಿದ್ರು ಚಂದು ಹುಯಿಲು ನಿಲ್ಲಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಮುಂದೆ ಸ್ಥಾಪಿಸುವ ಹೊತ್ತಿಗೆ 1 ಗಂಟೆ ಆಗಿತ್ತು. ಚಂದು ನಿಧಾನಕ್ಕೆ ಪ್ರಜ್ಞೆ ತಪ್ಪಿ ಹಿಂದೆ ವಾಲಿದ್ಲು. ವಿಕಾಸ್ ತಕ್ಷಣ ಅವಳನ್ನು ಗಟ್ಟಿಯಾಗಿ ಹಿಡಿದು ಚಂದು ಎಂದು ಕೆನ್ನೆ ತಡ್ತ. ಅಷ್ಟರೊಳಗೆ ಪೂಜಾರ್ ಬಂದು ತೀರ್ಥ ಹಾಕಿ ಅದನ್ನು ಕುಡಿಸಿ ಎಂದರು. ವಿಕಾಸ್ ತಾನೇ ಚಂದುಗೆ ತೀರ್ಥನ ಕುಡಿಸಿ ಸ್ವಲ್ಪ ಸಮಯ ಆದಮೇಲೆ ನಿಧಾನಕ್ಕೆ ಚಂದು ಕಣ್ಬಿಟ್ಟು, ಅಜ್ಜಿ ಎಷ್ಟೊಂದು ಭಾರ ಇತ್ತು ಗೊತ್ತಾ ಎಂದಳು. ಚಂದು ಮಾತು ಕೇಳಿ ಈ ಕುಳ್ಳಿ ಇರೋದು ನೋಡು ಇಷ್ಟುದ, ಆದರೂ ಎಲ್ಲರಿಗೂ ಪ್ರೀತಿ ಎಂದು ಬಾ ಹೊರ್ಗೋಗೋಣ, ಸ್ವಲ್ಪ ಗಾಳಿಗೆ ಸರಿ ಹೋಗ್ತೀಯಾ ಎಂದ. ಹೊರಗೆ ಕರ್ಕೊಂಡು ಹೋಗುತ್ತಿದ್ರೆ ಅವಳು ಕುಂಟುತ್ತಾ ಬಂದ್ಲು. ಏನಾಯ್ತು ಎಂದ. ಚಂದು ಎಲ್ಲೋ ಮುಳ್ಳು ಚುಚ್ಚಿದೆ ಅನ್ಸುತ್ತೆ, ಅಲ್ಲಿ ಕಲ್ಲಿದೆ, ಅಲ್ಲಿ ಹೋಗೋಣ ನಡೀರಿ ಎಂದು ಯಾರಿಲ್ಲದ ಜಾಗದಲ್ಲಿ ಬಂದು ಕೂತು ಟಾರ್ಚ್ ಆನ್ ಮಾಡಿ ಎಂದ. ಹುಡುಗಿ ಕಾಲನ್ನು ತಾನೇ ಹಿಡಿದು, ಇರು ನಾನೇ ತೆಗಿತೀನಿ ಎಂದು ಚಿಕ್ಕ ಮುಳ್ಳು ಚುಚ್ಚಿದ್ದನ್ನು ತೆಗೆದು, ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ ನಿಜವಾಗ್ಲೂ ನಾನು ಒಪ್ಕೋತಿರ್ಲಿಲ್ಲ ಎಂದ. ಚಂದು ಅವನ ಕನ್ಸನ್ನು ನೋಡಿ ಅವನನ್ನೇ ನೋಡ್ತಿದ್ರೆ ವಿಕಾಸು, ಸರಿ ಆಯ್ತಾ ನೋಡು, ಮತ್ತೆ ಹಾಕಾಲು ಅದನ್ನು ತೋರಿಸು ಎಂದು ಅವನೇ ನೋಡಿ, ಇಲ್ಲ ಏನಿಲ್ಲ ಎಂದು, ಬಾ ಇನ್ನೂ ನೀರು ಬೇಕಾ ಎಂದ. ಚಂದು ಹ್ಞೂ ಎಂದು ತಲೆ ಆಡಿಸಿದ ಹುಡುಗಿ ದಿನೇ ದಿನೇ ಅವನ ಪ್ರೀತಿಗೆ ಬೀಳ್ತಿದ್ದಾಳೆ. ಕೈ ಹಿಡಿದು ಬಾ ಎಂದು ಕರೆದುಕೊಂಡು ದೇವರನ್ನ ನೋಡುವ ಹುಡುಗನನ್ನ ನೋಡುವುದೇ ಆಗೋಯ್ತು ಹುಡುಗಿಗೆ. ಅದು ಅವಳ ಕನಸು. ಹೀಗೆ ಎಷ್ಟೇ ಜನ ಇದ್ರೂ ನನ್ನ ಕೈ ಹಿಡಿದು ಬರಬೇಕು ಅನ್ನುವುದು ಅವಳ ಕನಸಾಗಿತ್ತು. ವಿಕಾಸ್ ಅಲ್ಲಿಯ ಹಬ್ಬದ ವಾತಾವರಣ, ಆ ಸಡಗರ ನೋಡ್ತಾ ಮೈ ಮರೆತ್ರೆ ಹುಡುಗಿ ಅವನನ್ನು ನೋಡೋದೇ ಒಂದು ಸಂಭ್ರಮ. ಅವಳ ಗಮನವನ್ನು ಕೆಡಿಸುವ ಹಾಗೆ ಪಟಾಕಿ ಶಬ್ದ ಆಯಿತು. ವಿಕಾಸ್, ಥೂ ಯಾವ ನೀವು ಇಷ್ಟು ಹತ್ರ ಹಚ್ಚಿದ್ರು ಎಂದು ಗೊಣಕೊಂಡು ಹುಡುಗಿ ಕಡೆ ನೋಡಿ, ಹೇ ಚಂದು ಅವ್ರು ನೋಡು ಎಷ್ಟು ದಪ್ಪ ಪಟಾಕಿ ಕಟ್ಟಿದ್ದಾರೆ ಎಂದು ದೂರ ಹೋಗಿ ಇಬ್ರು ನಿಂತರು. ಚಂದು ಆ ಪಟಾಕಿ ಸೌಂಡ್ಗೆ ಗಟ್ಟಿಯಾಗಿ ಕಣ್ಮುಚ್ಚಿ ವಿಕಾಸ್ ಶೋಲ್ಡರ್ಗೆ ತಲೆ ಒರಗಿಸಿ ತನ್ನೆರಡು ಕಿವಿ ಮುಚ್ಚಿದ್ಲು. ಎಷ್ಟು ಸಮಯ ಆದಮೇಲೆ ಮುಗಿಯುತ್ತೆ ಆ ಪಟಾಕಿ ಸೌಂಡು. ಅಲ್ಲಿ ಇದ್ದ ಅರೇಂಜ್ಮೆಂಟ್ ಬೆಳಕಿನ ಬೆಳಕು ಇಬ್ಬರ ಮೇಲೂ ಇತ್ತು. ಇಬ್ಬರ ಕಣ್ಣು ಕಲಿತು.
ಅದೇನು ವಿಸ್ಮಯ ಅನ್ನುವಷ್ಟು ಹಿತವಾಗಿತ್ತು ಆ ಚಂದಿರನ ಬೆಳಕು. ಆಗಾಗ ಬೆಳಗುವ ಅರೇಂಜ್ಮೆಂಟ್ ಬೆಳಕು ಸೇರಿ ಚಂದು ಇನ್ನೂ ಅಂದವಾಗಿ ಕಂಡ್ಲು ವಿಕಾಸ್ ಕಣ್ಣಿಗೆ. ವಿಕಾಸ್ ಅವಳನ್ನೇ ನೋಡ್ತಾ ಮೈ ಮರೆತ್ರೆ ಚಂದು ಸುತ್ತಲೂ ಜನರು ಬರ್ತಾರೆ ಎಂದು ತಾನು ಬೇರೆ ಕಡೆ ನೋಡಿ ಅಲ್ಲಿಗೋಣ ಇನ್ನೂ ಚೆನ್ನಾಗಿ ಕಾಣುತ್ತೆ ಎಂದು ಸದ್ಯಕ್ಕೆ ವಿಕಾಸ್ ಗಮನನ ಬೇರೆ ಕಡೆ ತಿರುಗಿಸಲು. ವಿಕಾಸ್ ನೆಮ್ಮದಿಯಾಗಿ ನೋಡೋಕ್ಕೂ ಬಿಡಲ್ಲ, ಇವಳಂತೂ ನೋಡಲ್ಲ, ಅಟ್ಲೀಸ್ಟ್ ನನ್ನೂ ಡಿಸ್ಟರ್ಬ್ ಮಾಡ್ತಾಳೆ ಕುಳ್ಳಿ ಎಂದುಕೊಂಡೆ ಬಾಯಿಂದು ದೇವಸ್ಥಾನದ ಕಾಂಪೌಂಡ್ ಮೇಲೆ ಕೂರ್ತೀಯಾ, ಚೆನ್ನಾಗಿ ಕಾಣುತ್ತೆ ಎಂದು. ಎಷ್ಟಾದರೂ ಕುಳ್ಳಿ ಅಲ್ವಾ ಎಂದ ಅಣಕಿಸುವಂತೆ ಅವಳು ಹಾಂ ನಾನೇನು ಎಂದು ಸೊಂಟದ ಮೇಲೆ ಕೈ ಇಟ್ಟು ಬೈಯೋಕೆ ಶುರು ಮಾಡುವ ಮುನ್ನ ತಮಟೆಗಳ ಶಬ್ದ ಜಾಸ್ತಿ ಆಯಿತು. ಚಂದು ಅಯ್ಯೋ ದೇವ್ರು ಬಂತು ಆದರೆ ಹತ್ತೋಕೆ ಆಗಲ್ವಲ್ಲ ಎಂದಳು ಸಪ್ಪೆ ಮುಖ ಮಾಡಿ. ಅವಳ ಸಪ್ಪೆ ಮುಖ ನೋಡ್ದ ವಿಕಾಸ್ ಅನುಮತಾಗಿ ಅವಳ ಸೊಂಟ ಹಿಡಿದು ಎತ್ತಿ ಕೂರಿಸ್ದ ಕಾಂಪೌಂಡ್ ಮೇಲೆ. ಆ ಒಂದು ಸೆಕೆಂಡ್ನಲ್ಲಿ ಪಟ್ ಅಂತ ಚಂದು ಹಾ ಎಂದು ಅವನನ್ನೇ ನೋಡ್ತಿದ್ರೆ ಕುಳಿ ಅಲ್ಲಿ ನೋಡು ದೇವ್ರನ್ನ ಎಂದ. ಚಂದು ಆ ಕಡೆ ನೋಡ್ತಿದ್ರೆ ಸದ್ಯ ಬಯಲಿಲ್ವಲ್ಲ ಶುಳು ಎಂದ್ಕೊಂಡ ಮನದಲ್ಲೇ. ಪರವಾಗಿಲ್ಲ, ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಸಿಗುತ್ತಿದೆ ಎಂದು ನಗ್ತಾನೆ ಮನದಲ್ಲೇ. ದೇವರೆಲ್ಲ ದೇವಸ್ಥಾನ ಸುತ್ತಿ ಊರಿನೊಳಗೆಲ್ಲ ಹೋಗೋದು ಎಂದು ತಿಳಿದ ಮೇಲೆ ಚಂದನ ಲಕ್ಷ್ಮಿಯವರು ಅಮ್ಮು ನಡಿ ನಾಳೆ ನೋಡಿವಂತೆ, ಅವರು ಪಾಪ ಇಷ್ಟೊತ್ತಾದರೂ ಊಟ ಮಾಡಿಲ್ಲ ಎಂದು ಕರೆದ್ರು. ವಿಕಾಸ್ ಸುತ್ತಲೂ ನೋಡ್ತಿದ್ರೆ ಚಂದುಗೆ ಇಳಿಯಲು ಆಗದೆ ಏನು ಮಾಡೋದು ಎಂದು ವಿಕಾಸ್ ಶೋಲ್ಡರ್ ಹಿಡಿದು ರೀ ಇಳಿಸಿ ಎಂದಳು ಅವನನ್ನೇ ನೋಡುತ್ತಾ. ಹಿಂದೆ ಮುಂದೆ ಯೋಚಿಸಿದ ವಿಕಾಸ್ ತಕ್ಷಣ ಅವಳ ಹಿಡಿದು ಇಳಿಸಿ ಅಮ್ಮ ನನಗೇನು ಹೊಟ್ಟೆ ಹೊಸ್ತಿಲ್ಲ, ಅವರೆಲ್ಲ ಇಲ್ಲಿ ಯಾರು ಬಂದಿಲ್ಲ ಎಂದ. ಅವರು ಬರೋದು ಲೇಟ್ ಆಗುತ್ತೆ, ಅವರು ಕೂಡ ಇದರ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ, ಹಾಗಾಗಿ ದೇವರನ್ನ ಕೂರಿಸೇ ಬರೋದು, ನೀವು ನಡೀರಿ ಎಂದರು ಲಕ್ಷ್ಮಿಯವರು. ವಿಕಾಸ್ ಹೋಗೋಣವಾ ಇಲ್ಲ ನೀನಿನ್ನು ನೋಡಬೇಕಾ ಎಂದ ಚಂದು ಕಡೆ ನೋಡಿ. ಅವಳು ಇಲ್ಲ ಮನೆಗೆ ಹೋಗೋಣ ಎಂದಳು. ವಿಕಾಸ್ ಸರಿ ಅಮ್ಮ ಬನ್ನಿ ಅಂತ ಮನೆಗೆ ಹೋಗಿ ಊಟ ಮಾಡಿ ಬೇಗ ಮಲಗಿದ ಹುಡುಗಿ ವಿಕಾಸ್ ಮಾತ್ರ ಅವಳ ಕಾಲಿಗೆ ಚುಚ್ಚಿದ ಮುಳ್ಳಿಗೆ ಆಯಿಂಟ್ಮೆಂಟ್ ಹಚ್ಚಿ ಮಲಗಿದ್ರೆ ಚಂದು ಮಾತ್ರ ಅವನ ತೋಳಿನ ಸರಿ ಬಯಸಿದ್ಲು. ಸೀದಾ ತಿರುಗಿ ಅವನ ಕೈ ತಲೆ ಕೆಳಗೆ ಹಾಕಿಕೊಂಡು ಮಲಗಿದ ಹುಡುಗಿ ನೋಡಿ ಹುಡುಗನಿಗೆ ಮನಸ್ಸಲ್ಲಿ ಚಿಟ್ಟೆ ಹಾರ್ತಿದೆ. ಮನದಲ್ಲೇ ವಿಕಾಸ್ ಏನೋ ಇದು ನಿನ್ನ ಪಾಡು, ಮುದ್ದಾದ ಹೆಂಡತಿ ಇದ್ದಾಳೆ ಆದರೆ ದೂರ ಇರಬೇಕು. ಅಯ್ಯೋ ಗಣಪ ಎಂಥ ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಟ್ಟಿಯಪ್ಪ, ತಮಾಷೆ ನೋಡ್ತಿದ್ಯಾ, ನಿನಗೇನೋ ಹಾಯಾಗಿದ್ಯಾ, ನಾನೇ ಇಲ್ಲಿ ಪರದಾಡ್ತಿರೋದು ಎಂದು ಚಂದುನ ಸರಿಸಿ ಮಲಗಿಸಲು ಹೋದ ಹುಡುಗನ ಟೀ ಶರ್ಟ್ ಜಿಪ್ಪು ಹುಡುಗಿ ಕೂದಲಿಗೆ ಸಿಕ್ಕಾಕೊಂಡು ಹುಡುಗಿ ನೋವಲಿ ಎಂದಳು. ಅದನ್ನು ನೋಡಿದ ವಿಕಾಸ್ ಅಯ್ಯೋ ಏನು ಮಾಡೋಕ್ಕೋಗಿ ಇನ್ನೇನು ಆಗೋಯ್ತಲ್ಲ ಥತ್ ಎಂದುಕೊಂಡ್ರೆ ಚಂದು ಕಣ್ಣು ಬಿಟ್ಟು ನೋಡಿದ್ರೆ ವಿಕಾಸ್ ಮುಖ ಅವಳ ಹತ್ರ ಇದ್ದಿದ್ದು ನೋಡಿ ಏನು ಮಾಡ್ತಿದ್ದೀರಾ ಎಂದು ತಳ್ಳುವ ಹುಡುಗಿ ಮತ್ತೆ ಅಮ್ಮ ಎಂದು ತಲೆ ಹಿಡಿದುಕೊಂಡ್ಳು. ವಿಕಾಸ್ ಶ್ ಕಿಚ್ಚಬೇಡ, ಹೊರಗಡೆ ಯಾರಾದರೂ ಇದ್ರೆ ಏನಂತ ತಿಳ್ಕೊತಾರೆ, ನಾನೇನೋ ಮಾಡ್ತಿದ್ದೀನಿ ಅಂದ್ಕೊಳಲ್ವಾ ಎಂದವನು ಒಂದು ನಿಮಿಷ ನಿನ್ನ ಕೂದಲು ಬಿಡಿಸ್ತೀನಿ ಹೀರು ಎಂದ. ಚಂದು ಅದೇ ಸಿಕ್ಕಾಕೊತ್ತು, ನೀವೇನು ಮಾಡಕ್ಕೆ ಬಂದಿದ್ರಿ ಎಂದಳು ಮುಖ ಉರ್ಸುತ್ತಾ. ವಿಕಾಸ್ ಲೇ ಕುಳಿ ನಾನೇನು ಮಾಡೋಕ್ಕೆ ಬಂದಿಲ್ಲ, ಸ್ವಲ್ಪ ಸುಮ್ಮನಿರು, ಎಕ್ಸ್ಪ್ಲೈನ್ ಮಾಡ್ತೀನಿ ಸರಿನಾ ಎಂದು ಹೇ ಸ್ವಲ್ಪ ಹತ್ರ ಬಾ ಎಂದ. ಚಂದು ದೊಡ್ಡ ಕಂಡ್ಬಿಟ್ಟು ಹಾಂ ಬಾಯ್ ತೆರೆದು ಇಲ್ಲ ಅದೇನೇ ಇದ್ರೂ ಈಗಲೇ ಬಿಡಿಸಿ ಎಂದಳು. ವಿಕಾಸ್ ಅಯ್ಯೋ ನೀನೇ ತಿನ್ನಲ್ಲ ಬಾ ಎಂದು ಅವಳು ಬರಲ್ಲ ಎಂದು ತಾನೇ ಅವಳಿಗೆ ಹತ್ರ ಹೋಗಿ ನಿಧಾನಕ್ಕೆ ಅವಳ ಕೂದಲು ಬಿಡಿಸಿ ಉಫ್ ಎಂದು ಮಲಗ್ದ. ತಕ್ಷಣ ಕೋಪದಿಂದ ತನ್ನ ಕೂದಲು ಸರಿ ಮಾಡಿಕೊಂಡು ಇವಾಗ ಕೇಳಿ ಯಾಕೆ ಬಂದಿದ್ರಿ, ಅದೇಗೆ ಸಿಕ್ಕಾಕೊಂತು ನನ್ನ ಕೂದಲು ಅಂತ ಕೇಳಿದ್ಲು ವಿಕಾಸ್ ಹತ್ರ. ವಿಕಾಸ್ ಹೌದೇ ಚೋಟ್ ಮೆಣಸಿನ್ಕಾಯಿ, ಯಾವಾಗಲೂ ನಾನೇ ತಪ್ಪು ಮಾಡೋದು ಅಲ್ವಾ, ಹೋಗಿಲೆ ನೀನೇ ನನ್ನ ಹತ್ರ ಬಂದು ನಾನು ತೋಳ ಮೇಲೆ ಮಲ್ಕೊಂಡೆ, ನನಗೇನೋ ಒಂಥರ ಆಯಿತು, ಅದಕ್ಕೆ ನಿನ್ನ ಸರಿಸಿ ಮಲಗಿಸಲು ನೋಡಿದೆ, ಆದರೆ ನಿನ್ನ ಕೂದಲು ಸಿಕ್ಕಾಕೊಂಡಿತ್ತು ಗೊತ್ತಾಯ್ತಾ ಎಂದ ಅವಳನ್ನೇ ದುರ್ಕೊಟ್ಟು ನೋಡ್ದ. ಚಂದು ತನ್ನ ಮೇಲೆ ತನಗೆ ಕೋಪ ಬಂತು. ಛೇ ಹೋಗಿ ಹೋಗಿ ನಾನೇಗೆ ಮಲ್ಕೊಳ್ಳೋ ಸಾಧ್ಯ, ಹಾಗೆ ನನ್ನ ಮನಸ್ಸು ಇಷ್ಟೊಂದು ಹಾಳಾಗೋಗಿದ್ಯಾ, ಎಲ್ಲ ಈ ಸಿಂಡ್ರಪ್ಪ ಇನ್ನೂ ಏನೇನು ಮಾಡಿಸ್ತಾರೋ ನನ್ನ ಕೈಯಲ್ಲಿ,
"ಮ್, ಎಂದು ಮನಸ್ಸಲ್ಲೇ ಅಳುತ್ತಾ ಹೇಗಿದ್ದ ಹುಡುಗಿನ ಹೀಗೆ ಮಾಡಿದ್ದಾರೆ ವಜ್ರಮುನಿ ಎಂದು ತನ್ನ ಮನಸ್ಸಲ್ಲೇ ಬೈಕೋತಿದ್ದ ಹುಡುಗಿ ನೋಡ್ದ ವಿಕಾಸ್. ಹಲೋ, ಏನು ಬೈಕೋತಿದ್ಯಾ? ಜೋರಾಗಿ ಬೈ, ನಾನು ಕೇಳಿಸ್ಕೊತೀನಿ. ಇವಳು ಮಾಡೋದಕ್ಕೆಲ್ಲ ನನ್ನೇ ಬೈಕೋತಾಳೆ. ಕುಳ್ಳಿ, ನಿಮ್ಮಂಥ ಹುಡುಗಿರು ಇರ್ತಾರಲ್ಲ, ಸುಮ್ಮನಿದ್ದ ಹುಡುಗರನ್ನ ಹಾಳು ಮಾಡ್ತೀರಾ. ಹೇಗೋ ನಿದ್ರೆ ಬಂದಿತ್ತು, ಎಲ್ಲ ಹಾಳು ಮಾಡಿ ಹೇಗೆ ಕೂತಿರೋದು ನೋಡು ಎಂದ. ಹುಡುಗನನ್ನು ನೋಡಿ ಚಂದು, ನಾನೇನು ಮಾಡಿದೆ? ಇವಾಗಲೂ ನಿದ್ದೆ ಮಾಡಿ ಬೇಕಾದ್ರೆ ನಾನೇ ಹೊರಗೆ ಹೋಗ್ತೀನಿ ಎಂದಳು ಹುಸಿ ಕೋಪದಲ್ಲೇ. ಅದನ್ನು ನೋಡಿದೆ ವಿಕಾಸ್. ಅಪ್ಪಾ ಎಂದು ತಲೆ ಮೇಲೆ ಕೈ ಹೊತ್ತು, ಇಂಥ ಚೈಲ್ಡ್ ಕಟ್ಟಿದ ನಮ್ಮಪ್ಪನಿಗೆ ಬೈಬೇಕು ಅಂದು ಅಮ್ಮ ತಾಯಿ ಎಂದು ಕೈ ಮುಗಿದು, ಮಲ್ಕೋ, ತಾವೆಲ್ಲೂ ಹೋಗಬೇಡಿ, ನಾನೇ ಹೋಗ್ತೀನಿ ಎಂದು ಎದ್ದು ಹೊರಗೆ ಹೋಗ್ತಾನೆ. ಚಂದುಗೆ ಅವನು ಹೇಳಿದ ರೀತಿ ತಿಳಿಯದೆ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ನಾನೇನು ಮಾಡ್ದೆ? ಇಂಥವಳನ್ನ ಕಟ್ಟಿದ್ರು ಅಂತ ಹೋದ್ರು ಎಂದು ಅಳುತ್ತಲೇ ಸುಮ್ಮನೆ ಕೂತ ಹುಡುಗಿ ಅವನಿಗಾಗಿ ಕಾದ್ಲು. ಎಷ್ಟೊತ್ತಾದ್ರೂ ಅವನು ಬರಲಿಲ್ಲ. ಹುಡುಗಿ ನೋಡಿ ನೋಡಿ ಸಾಕಾಗಿ ಎಲ್ಲೋದ್ರು ಎಂದು ಹೊರಗೆ ಬಂದರೆ ಅಲ್ಲೂ ಇಲ್ಲ. ಊರ ತುಂಬ ಆರ್ಕೆಸ್ಟ್ರಾ ನಡೆಯುತ್ತಿದ್ದ ಕಡೆಗೆ ಮನೆಯಲ್ಲಿ ಯಾರಿಗೂ ಹೇಳದೆ ಹೋಗಿದ್ದೆ ಹುಡುಗಿ. ಅಲ್ಲಿ ತುಂಬ ಗಂಡಸರ ಮಧ್ಯೆ ಹುಡುಗಿ ಅಲ್ಲೆಲ್ಲೂ ಕಾಣದೆ ಇದ್ದಾಗ ಎಲ್ಲ ಕಡೆ ಕಣ್ಣಾಡಿಸಿದ್ರೆ ಅಲ್ಲೆಲ್ಲೂ ಇಲ್ಲ. ಮೊದಲೇ ಕತ್ತಲೆ, ಊರು ಸರಿಯಾಗಿ ಗೊತ್ತಿಲ್ಲ, ಎಲ್ಲೋದ್ರು ಎಂದು ಹುಡುಕಿ ಸಾಕಾಗಿ ಕೊನೆಗೆ ಮೇನ್ ರೋಡ್ ಕಡೆ ನಡೆದ ಹುಡುಗಿ ಅಲ್ಲಿ ಯಾರು ಇರದ ನಿರ್ಜನ ಸ್ಥಳ. ಭಯವಾಗ್ತಿದ್ರು. ರೀ ರೀ ಎಂದು ಕೂಗಿಕೊಂಡೇ ಹೋಗುತ್ತಿದ್ದ ಹುಡುಗಿ ಒಳಗೆ ಪುಕ ಪುಕ ಅಂತಿದ್ರು. ಧೈರ್ಯ ಮಾಡಿ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ಯಾರೋ ಕೆಳಗೆ ಬಿದ್ದಿರೋದು ನೋಡಿ, ಯಾರಿದ್ದೀರಾ ಎಂದು ಮುಂದೆ ಹೋಗಿ ನೋಡಬೇಕು ಎಂದು ಅಲ್ಲಿ ಹೋಗಿ ನೋಡಿದ್ರೆ ಸೇಮ್ ಟೀ ಶರ್ಟ್ ನೆಲದ ಮೇಲೆ ಬಿದ್ದಿದ್ದಾರೆ. ತಕ್ಷಣ ಭಯದಲ್ಲೇ ಹೋಗಿ ತಿರುಗಿಸಿದ್ರೆ ಅವನು ಯಾರು ಹೇ ಎಂದು ಏನೋ ಕನವರಿಸ್ತಿದ್ದ ಹುಡುಗ. ಸರಿಯಾಗಿ ಅದೇ ಸಮಯಕ್ಕೆ ಯಾರೋ ಚಂದು ಭುಜ ಹಿಡಿದ್ರು. ಚಂದು ಒಮ್ಮೆ ಭಯದಲ್ಲಿ ಅಮ್ಮ ಎಂದು ಹಿಂದೆ ತಿರುಗಿದ್ರೆ ಅಲ್ಲಿ ವಿಕಾಸ್. ಚಂದು, ಎಲ್ಲೋಗಿದ್ರಿ ನೀವು? ಇಷ್ಟೊತ್ತೆಲ್ಲ ಇಲ್ಲಿ ಬರಬಾರ್ದು, ನಾನು ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಗೊತ್ತಾ ಎಂದು ಒಂದೇ ಸಮನೆ ಅಳುತ್ತಿದ್ದ ಹುಡುಗಿ ನೋಡಿದ ವಿಕಾಸ್ ಅವಳ ಮಗುವನ್ನ ಬೋಗಸೆಯಲ್ಲಿ ಹಿಡಿದು, ಚಂದು ಚಂದು ಲಿಸನ್, ನೀನು ಈ ಕಡೆ ಬರೋದನ್ನು ನೋಡೇ ನೀನಿಂದ ಬಂದೆ ಎಂದ. ಅವಳು ಎಷ್ಟೊಂದು ಭಯ ಆಗ್ತಿತ್ತು ಗೊತ್ತಾ? ಕತ್ಲಲ್ಲಿ ಹೊರಗೆ ಹೋಗೋಕ್ಕೂ ಭಯ ಪಡೋ ಹುಡುಗಿ ನಾನು. ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಲಿಲ್ಲ ಎಂದು ಒಂದೇ ಸಮನೆ ಅಳುತ್ತಲೇ ಮಾತಾಡ್ತಿದ್ದ ಚಂದನ ನೋಡಿ ವಿಕಾಸ್, ಕಂಟ್ರೋಲ್ ಚಂದು ಪ್ಲೀಸ್. ಅವಳನ್ನು ತಪ್ಪಿಕೊಂಡು ಐ ಆಮ್ ಓಕೆ, ಭಯ ಪಡಬೇಡ, ನಾನು ಬಂದಾಯ್ತಲ್ವಾ ಹಾಂ ಎಂದು ಸಮಾಧಾನ ಮಾಡುತ್ತಾ ಅವಳ ತಲೆ ಸವರ್ತಿದ್ದ. ಅವಳು ಇನ್ನೂ ಬಿಕ್ಕು ತಲೆ ಹಿದ್ಲು. ವಿಕಾಸ್, ಚಂದು ಪ್ಲೀಸ್ ಸುಮ್ಮನಿರು, ಸಾರಿ, ನಾನು ಅಲ್ಲೇ ಇದ್ದೆ, ನಿನಗೆ ಕತ್ಲೆಯಲ್ಲಿ ಕಂಡಿಲ್ಲ ಅನಿಸುತ್ತೆ, ನೀನು ಈ ಕಡೆ ಒಬ್ಬಳೇ ನೋಡ್ಕೊಂಡು ಬರ್ತಿದ್ದೆ ಅಲ್ವಾ, ಜೋರಾಗಿ ಕದ್ರೆ ಎಲ್ಲಿ ಭಯ ಪಡ್ತೀಯ ಅಂತ ಮಾತಾಡದೆ ಹಿಂದೆ ಬಂದೆ ಎಂದ. ಚಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕೋಪದಲ್ಲೇ ಐ ಹೇಟ್ ಯು ಲಾಟ್ ಎಂದು ಅಳುತ್ತಾ ಓಡಿ ಮನೆ ಕಡೆ ಬಂದು ಅಳುತ್ತಲೆ. ವಿಕಾಸ್ ಆಣೆ ನೀವ್ಕೊಂಡು ಚಂದು ಚಂದು ಎಂದು ಅವಳಿಂದನೇ ಬಂದ. ಸೀದಾ ಹೋಗಿ ತನ್ನ ರೂಮ್ ಸೇರಿ ಬೆಡ್ ಮೇಲೆ ಮಲಗಿದ್ದ ಹುಡುಗಿಗೆ ಇನ್ನೂ ಅಳು ನಿಲ್ದಿಲ್ಲ. ಮಕ್ಕಳೇ ಮಲಗಿ ಅಳುತ್ತಿದ್ದ ಹುಡುಗಿನ ನೋಡಿದ ವಿಕಾಸ್ಗೆ ಅವಳು ಎಷ್ಟು ಎದುರಿದ್ದಾಳೆ ಎಂದು ಗೊತ್ತಾಗಿತ್ತು. ತಕ್ಷಣ ವಿಕಾಸ್, ಚಂದು ಚಂದು ಇಲ್ಲಿ ನೋಡು, ಸಾರಿ ಕೇಳ್ದೆ ಅಲ್ವಾ, ಪ್ಲೀಸ್ ಈಗ ಅಳೋದು ನಿಲ್ಸು ಎಂದರು. ಹುಡುಗಿ ಬಿಕ್ಕೋದು ಇನ್ನೂ ಬಿಟ್ಟಿಲ್ಲ. ವಿಕಾಸ್ ನೋಡೋ ತನಕ ನೋಡಿ ಚಂದು ಎಂದು ಅವಳ ನಡು ಬಳಸಿ ಅವಳ ಪಕ್ಕದಲ್ಲೇ ಮಲಗಿ, ನೋಡಿ ಇಲ್ಲಿ ನನ್ನ ಕಡೆ ಪ್ಲೀಸ್ ಎಂದು ಅವಳನ್ನು ಹಿಡಿದು ತಿರುಗಿಸಲು ನೋಡ್ತಿದ್ರೆ ಹುಡುಗಿ ಗಟ್ಟಿಯಾಗಿ ಎಂದು ತಿರುಗ್ತಿಲ್ಲ. ವಿಕಾಸ್, ಎಲ್ಲ ಇವಳ ಇಷ್ಟೊಂದು ಸ್ಟ್ರಾಂಗ್ ಇದ್ದಾಳೆ ಎಂದು ತುಂಬ ಪ್ರೀತಿಯಿಂದ ಅವಳ ಬೆನ್ನ ಮೇಲೆ ಬೆರಳಾಡಿಸಿ ಮುತ್ತಿಟ್ರೆ ಹುಡುಗಿ ತಕ್ಷಣ ತಿರುಗಿ ಹೋಗ್ರಿ ಎದ್ದು ಎಂದಳು. ಅವಳ ಮುಖ ನೋಡಿದ ಹುಡುಗ ಮುಖವೆಲ್ಲ ರೆಡ್ ಆಗಿತ್ತು. ಹತ್ತು ವಿಕಾಸ್, ಸಾರಿ ಕೇಳಿದ್ರೆ ಕ್ಷಮಿಸ್ಬೇಕು ಅಲ್ವಾ ಕುಳ್ಳಿ ಎಂದ. ಚಂದು, ಇಲ್ಲ, ನಾನು ನಿಮ್ಮನ್ನ ಕ್ಷಮಿಸಲ್ಲ, ಯಾವಾಗಲೂ ಹೀಗೆ ನನಗೆ ಎದುರಿಸ್ತೀರಾ ಎಂದಳು. ವಿಕಾಸ್ಗೆ ಅವಳ ಮಾತು ಕೇಳಿ ನಗು ತೊಡೆಯಕ್ಕೆ ಆಗ್ತಿಲ್ಲ. ಸರಿ ಬಿಡು, ಎಲ್ಲಾದರೂ ಹೋಗ್ತೀನಿ ಎಂದು ತಿರುಗಿದ ಹುಡುಗ ಚಂದುಗೆ ಮತ್ತೆ ಹಳು ಕೋಪ ಎರಡು ಜೊತೆ ಸೇರಿ ಮತ್ತೆ ಹೇಳೋಗ್ತೀರಾ ಎಂದು ಅವನ ಎದೆಗೆ ಕೈಯಲ್ಲಿ ಗುದ್ದಿ ಐ ಹೇಟ್ ಯು, ಯಾವಾಗಲೂ ನಿಮ್ಮ ಆಟನೇ ಗೆಲ್ಲಬೇಕು ಅಲ್ವಾ
ಎಂದು ಅಳುತ್ತಿದ್ದ ಹುಡುಗಿ ವಿಕಾ ಶರ್ಟ್ ಒದ್ದೆ ಮಾಡಿತು. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.